ಓಂ ಶ್ರೀ ಗುರುಭ್ಯೋ ನಮಃ. ನೋಡಿ, ಮೀನ ರಾಶಿಯವರ ಮಾಸ ಭವಿಷ್ಯ ನವೆಂಬರ್ ತಿಂಗಳಲ್ಲಿ ನೋಡಿ ಶನಿ ಮತ್ತು ರಾಹುಗಳ ಪ್ರಭಾವ ನಿಮ್ಮ ಮೇಲೆ ಮುಂದುವರಿತಾ ಇದೆ. ಸ್ವಸ್ಥಾನದಲ್ಲಿ ಅಂತಂದರೆ ನಿಮ್ಮದೇ ರಾಶಿಯಲ್ಲಿರುವಂತಹ ಶನಿ ನಿಮ್ಮ ಜೀವನದ ಮೇಲೆ ಸಾಕಷ್ಟು ಪರಿಣಾಮವನ್ನು ತೋರಿಸ್ತಾ ಇದ್ದಾನೆ. ಶನಿಯ ಒಂದು ಪರಿಹಾರವನ್ನು ಯಾವಾಗಲೂ ಮಾಡ್ತಾ ಬನ್ನಿ. ಇನ್ನು ಆರ್ಥಿಕ ಅಂದರೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆ ಇನ್ನೂ ಮುಂದುವರಿಯುತ್ತೆ. ವಿಶೇಷವಾಗಿ ಪ್ರಭಾವವನ್ನು ಬೀರದೇ ಇದ್ದರೂ ಕೂಡ ಇನ್ನು ಅದೇ ರೀತಿಯಾಗಿ ಇರುತ್ತೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಡೆವಲಪ್ಮೆಂಟನ್ನು ಖಂಡಿತವಾಗಿಯೂ ಕಾಣಿಸಬಹುದು. ಅಂದರೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ಅದರ ಜೊತೆಗೆ ನೋಡಿ, ತೃತೀಯ ಸ್ಥಾನ ತುಂಬ ಚೆನ್ನಾಗಿರೋದರಿಂದ ನಿಮ್ಮ ಅಣ್ಣ ತಮ್ಮಂದರಲ್ಲಿ, ನಿಮ್ಮ ಮಿತ್ರರಲ್ಲಿ ಸ್ವಲ್ಪ ಮಟ್ಟಿಗೆ ಏನಾದರೂ ಒಂದು ವ್ಯತ್ಯಯ ಆಗಿತ್ತು, ತೊಂದರೆ ಆಗಿತ್ತು ಅಂತಂದರೆ ಅದು ಸುಧಾರಿಸುವಂಥ ಕಾಲ ಅಂತ ಹೇಳ್ಬೋದು. ಅವರಿಂದ ನಿಮಗೆ ಸಹಾಯ ಸಿಗುತ್ತೆ. ಅದರಿಂದ ಎಷ್ಟೋ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಖರೀದಿ ಮತ್ತು ವ್ಯವಹಾರಗಳನ್ನು ಬೇಕಾದರೆ ಸ್ವಲ್ಪ ಮಟ್ಟಿಗೆ ಮುಂದುವರಿಸ್ಬೋದು. ಯಾಕೆಂದರೆ ಸದ್ಯಕ್ಕೆ ಗುರು ಸ್ವಲ್ಪವೇ ದಿವಸದ ಮಟ್ಟಿಗೆ ಅನುಕೂಲ ಇರೋದರಿಂದ ಒಂದಷ್ಟು ಮಾಡ್ಕೊಳ್ಳಿಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ವಿಶೇಷವಾಗಿ ನೋಡಿ, ಮೀನ ರಾಶಿಯವರಿಗೆ ವಿದ್ಯಾಭ್ಯಾಸಾದಿಗಳಲ್ಲಿ ತುಂಬ ಅನುಕೂಲತೆ ಇದೆ. ಪರೀಕ್ಷೆಗಳಲ್ಲೂ ಕೂಡ ಅನುಕೂಲತೆ ಇರೋದರಿಂದ ಆ ವಿಷಯದಲ್ಲಿ ಇನ್ನೂ ಒಂದಷ್ಟು ಪ್ರಯತ್ನವನ್ನು ಮಾಡಿದ್ದಾದರೆ ನೀವು ಅಂದ್ಕೊಂಡಂತೆ ಒಂದಷ್ಟು ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಇದೆ. ಮದುವೆ ಯೋಗ ಸ್ವಲ್ಪ ಈಗ ಸದ್ಯಕ್ಕಂತೂ ಇಲ್ಲ, ಆದರೂ ಪ್ರಯತ್ನವನ್ನು ಮುಂದುವರಿಸಿ. ದಾಂಪತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ. ದಾಂಪತ್ಯ ಜೀವನ ಸ್ವಲ್ಪ ಮತ್ತೆ ಸುಧಾರಿಸುತ್ತೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಜಗಳಗಳಾಗಲಿ ವೈಮನಸ್ಸಾಗಲಿ ಖಂಡಿತವಾಗಿಯೂ ಇರೋದಿಲ್ಲ. ಇದ್ದದ್ದು ಪರಿಹಾರವಾಗುತ್ತೆ. ಆದರೆ ಸಾಲಗಾರರು ಅನಾವಶ್ಯಕವಾಗಿ ತೊಂದರೆ ಕೊಡುವಂತಹ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ. ಅದಕ್ಕೆ ಯಾವ ರೀತಿಯ ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ಳಿ. ನೋಡಿ, ಏನಾದರೂ ಸ್ವಲ್ಪ ನೀವು ಕೇರ್ಲೆಸ್ ಆಗಿ ಮಾಡಿದ್ರೆ ಒಂದಷ್ಟು ಅವಕಾಶಗಳು ನಿಮ್ಮ ಉದ್ಯೋಗ ವಿಷಯದಲ್ಲಿರ್ಬೋದು, ವ್ಯಾಪಾರ ವಿಷಯದಲ್ಲಿರ್ಬೋದು, ಅಥವಾ ಜೀವನದ ವಿಷಯದಲ್ಲಿರ್ಬೋದು, ಅವಕಾಶಗಳು ಬಂದಂಥ ಅವಕಾಶಗಳು ಈ ಒಂದು ಮಾಸದಲ್ಲಿ ಕೈ ತಪ್ಪಿ ಹೋಗುತ್ತೆ. ಅದರ ಬಗ್ಗೆ ಎಚ್ಚರ ಇರಲಿ. ಇನ್ನು ನೌಕರಿ ವಿಷಯದಲ್ಲಿ ಒಂದಷ್ಟು ಸುಧಾರಣೆ ಕಂಡು ಬರುತ್ತೆ. ಇಷ್ಟು ದಿವಸ ಏನೋ ಒಂದು ಸ್ಟ್ರೆಸ್ ಇತ್ತು, ಅದು ಕಡಿಮೆ ಆಗುತ್ತೆ. ಯಾಕೆಂದರೆ ನಿಮ್ಮ ಕೊಲೀಗ್ಸ್ ಇರ್ಬೋದು, ಮೇಲಾಧಿಕಾರಿಗಳಿರ್ಬೋದು, ನಿಮಗೆ ಒಂದಷ್ಟು ಕೋಆಪರೇಷನ್ ಮಾಡ್ತಾರೆ. ಅದರಿಂದ ನಿಮ್ಮ ಕೆಲಸಗಳು ಸರಳವಾಗುತ್ತೆ. ಮನಸ್ಸಿಗೂ ಕೂಡ ಒಂದಷ್ಟು ಸಮಾಧಾನ ಖಂಡಿತವಾಗಿಯೂ ಸಿಗುತ್ತೆ. ವ್ಯಾಪಾರ ಸ್ವಲ್ಪ ಡಲ್ ಆಗಿರುತ್ತೆ, ಗೊತ್ತಾಯ್ತಾ? ಹಾಗಾಗಿ ಆ ವ್ಯಾಪಾರದಲ್ಲಿ ಮತ್ತೇನಾದರೂ ಸುಧಾರಿಸಲಿಕ್ಕೆ ಹೋಗಿ ಅದರಲ್ಲಿ ಬಿಗ್ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಳ್ಬೇಡಿ. ಸದ್ಯಕ್ಕೆ ಅಲ್ಲೇ ನಿಂತುಕೊಳ್ಳಿ, ಇದ್ದದ್ದನ್ನು ಮುಂದುವರಿಸಿ. ಆದರೆ ನೋಡಿ, ಖರ್ಚಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ. ಇಲ್ಲದೇ ಇರುವಂಥ ವಿಷಯಗಳಲ್ಲಿ ಖರ್ಚು ಮಾಡ್ತಾ ಹೋಗಬೇಡಿ. ಯಾವುದು ನೆಸಸರಿ ಇದೆಯೋ ಅದನ್ನು ಮಾತ್ರ ಮಾಡಿ, ಸಾಧ್ಯವಾದಷ್ಟು ಮುಂದೂಡಿ. ಅದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಸುಧಾರಿಸುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ನೋಡಿ, ಶನಿ ಮತ್ತು ರಾಹು ಪ್ರಬಲವಾಗಿ ನಿಮಗೆ ತೊಂದರೆಯನ್ನು ಕೊಡೋದರಿಂದ ಈ ಎರಡು ಗ್ರಹಗಳ ಒಂದು ಶಾಂತಿಯನ್ನು ಮಾಡಿಕೊಳ್ಳಿ ಅಥವಾ ಜಪತಪಾದಿಗಳನ್ನು ಮಾಡಿಕೊಂಡ್ರೆ ನಿಮಗೆ ಖಂಡಿತವಾಗಿಯೂ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ.